ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರೋಮಾಂಚಕ ಮತ್ತು ನಿಗೂಢ ಜೀವಿಯ ಬಗ್ಗೆ ದಂತಕಥೆಗಳು, ಪುರಾಣಗಳು ಮತ್ತು ನೂರಾರು ವರ್ಷಗಳಿಂದ ಹಿಮಾಲಯದ ನಿಗೂಢ ಕಣಿವೆಗಳಲ್ಲಿ ವಾಸಿಸ್ತಾ ಇದೆ ಎಂದು ನಂಬಲಾಗಿರುವ, ಈವರೆಗೆ ವಿಜ್ಞಾನಿಗಳಿಗೂ ಸಿಗದ ಒಂದು ನಿಗೂಢ ಜೀವಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅದುವೇ ಹಿಮಮಾನವ ಯತಿ. ಇದರ ಹೆಸರು ಕೇಳಿದ ಕೂಡಲೇ ನಮ್ಮ ಕಣ್ಮುಂದೆ ಬರುವುದು ದಟ್ಟವಾದ ಕೂದಲುಳ್ಳ ಬೃಹದಾಕಾರದ ಮಾನವನನ್ನ ಹೋಲುವ ಒಂದು ಪ್ರಾಣಿ. ಇದು ಕೇವಲ ಕಟ್ಟುಕತೆಯ ಅಥವಾ ಹಿಮಾಲಯದ ಆಳದಲ್ಲಿ ನಿಜಕ್ಕೂ ಅಸ್ತಿತ್ವದಲ್ಲಿರುವ ಒಂದು ಅಜ್ಞಾತ ಪ್ರಭೇದವ? ನೇಪಾಳ್, ಟಿಬೆಟ್ ಮತ್ತು ಭೂತಾನ್ನ ಸ್ಥಳೀಯರಿಗೆ ಇದು ದಂತಕಥೆಯಲ್ಲ, ಬದಲಿಗೆ ಅವರ ಸಂಸ್ಕೃತಿ ಮತ್ತು ನಂಬಿಕೆಯ ಒಂದು ಭಾಗ. ಶೇರ್ಪಾ ಸಮುದಾಯದವರು ಯತಿಯನ್ನು ತಮ್ಮ ಹಳ್ಳಿಗಳ ರಕ್ಷಕ ಎಂದು ನಂಬ್ತಾರೆ. ಅಲೆಕ್ಸಾಂಡರ್ ಚಕ್ರವರ್ತಿ ಅಲೆಕ್ಸಾಂಡರ್ ಕೂಡ ಇದರ ಬಗ್ಗೆ ಕೇಳಿದ್ದ ಎನ್ನಲಾಗುತ್ತೆ. ಅಷ್ಟಕ್ಕೂ ಯಾರು ಈ ಯತಿ? ಈ ಯತಿಯನ್ನ ನಿಜವಾಗ್ಲೂ ಮನುಷ್ಯರು ನೋಡಿದರಾ? ಅಷ್ಟಕ್ಕೂ ಪ್ರಪಂಚದಾದ್ಯಂತ ಈ ಯತಿಯ ಬಗ್ಗೆ ಯಾಕೆ ಇಷ್ಟೊಂದು ಚರ್ಚೆಯಾಗುತ್ತೆ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಯತಿಯ ಇತಿಹಾಸವು ಹಿಮಾಲಯದ ಪ್ರದೇಶದ ಜನಪದ ಕಥೆಗಳು ಮತ್ತು ಪಾಶ್ಚಿಮಾತ್ಯ ಪ್ರಪಂಚದ ಸಾಹಸಿಗರ ಆಕರ್ಷಣೆಯೊಂದಿಗೆ ಬೆಸೆದುಕೊಂಡಿದೆ. ಇದು ನಿಗೂಢ ಜೀವಿಗಳ ಅಧ್ಯಯನವಾದ ಗೂಢ ಪ್ರಾಣಿಶಾಸ್ತ್ರದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಯತಿ ಎಂಬ ಹಿಮಮಾನವನ ಇತಿಹಾಸವು ಹಿಮಾಲಯದ ನಿಗೂಢ ಮತ್ತು ಆಕರ್ಷಕ ಜಾನಪದ ಕಥೆಗಳೊಂದಿಗೆ ಹಾಸುಹೊಕ್ಕಾಗಿದೆ. ಪಾಶ್ಚಿಮಾತ್ಯ ಜಗತ್ತಿನ ಸಾಹಸಿಗರು ಮತ್ತು ಸಂಶೋಧಕರು ಈ ಕಥೆಗಳನ್ನು ಕೇಳಿದಾಗಿನಿಂದಲೂ ಇದು ಪ್ರಪಂಚದಾದ್ಯಂತ ಕುತೂಹಲ ಕೆರಳಿಸಿದೆ. ಯತಿಯು ಗೂಢ ಪ್ರಾಣಿಶಾಸ್ತ್ರದಲ್ಲಿ ಅಂದರೆ ಅಸ್ತಿತ್ವದಲ್ಲಿರಬಹುದು ಎಂದು ಊಹಿಸಲಾದ, ಆದರೆ ವೈಜ್ಞಾನಿಕವಾಗಿ ಇನ್ನೂ ದೃಢೀಕರಿಸಲ್ಪಟ್ಟಿಲ್ಲದ ಜೀವಿಗಳ ಅಧ್ಯಯನದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಹಿಮಾಲಯದ ತಪ್ಪಲಿನಲ್ಲಿರುವ ಶೇರ್ಪಾ ಸಮುದಾಯ ಮತ್ತು ಇತರ ಸ್ಥಳೀಯ ಜನರು ಶತಮಾನಗಳಿಂದಲೂ ಎತ್ತರದ ಪರ್ವತಗಳಲ್ಲಿ ವಾಸಿಸ್ತಾ ಇರುವ ಮೇಟಿ ಅಥವಾ ಯತಿ ಎಂಬ ದೈತ್ಯ ಕೂದಲಿನಿಂದ ಆವೃತವಾದ ಜೀವಿಗಳ ಬಗ್ಗೆ ನಂಬಿಕೆಯನ್ನ ಹೊಂದಿದ್ದಾರೆ. ಈ ಕಥೆಗಳು ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿದ್ದು, ಯತಿಯನ್ನು ಕೆಲವೊಮ್ಮೆ ರಕ್ಷಕನಾಗಿ, ಕೆಲವೊಮ್ಮೆ ಬೆದರಿಕೆ ಹಾಕುವ ಜೀವಿಯಾಗಿ ಚಿತ್ರಿಸಲಾಗಿದೆ. 19ನೇ ಶತಮಾನದ ಅಂತ್ಯ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಪರಿಶೋಧಕರು ಮತ್ತು ಪರ್ವತಾರೋಹಿಗಳು ಹಿಮಾಲಯಕ್ಕೆ ಬಂದಾಗ ಅವರು ಸ್ಥಳೀಯರಿಂದ ಯತಿಯ ಕಥೆಗಳನ್ನು ಕೇಳಿದ್ರು. 1832ರಲ್ಲಿ ಬ್ರಿಟಿಷ್ ವ್ಯಕ್ತಿ ದೈತ್ಯ ಮಾನವನಂತಹ ಪ್ರಾಣಿಯ ಬಗ್ಗೆ ಸ್ಥಳೀಯರು ಹೇಳಿದ ಕಥೆಗಳನ್ನು ದಾಖಲಿಸಿದ್ದ. ನಂತರ 1921ರಲ್ಲಿ ಮತ್ತೊಬ್ಬ ಬ್ರಿಟಿಷ್ ಪರ್ವತಾರೋಹಿ ಮೌಂಟ್ ಎವರೆಸ್ಟ್ನಲ್ಲಿ ದೈತ್ಯ ಮಾನವನ ಹೆಜ್ಜೆಗುರುತುಗಳನ್ನು ಕಂಡ ನಂತರ ಯತಿಯ ಬಗ್ಗೆ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ನಿಜವಾದ ಆಸಕ್ತಿ ಹುಟ್ಕೊಳ್ತು. ಅವರ ಮಾರ್ಗದರ್ಶಕರು ಇದನ್ನ ಮೇಟಿ ಎಂದು ವಿವರಿಸಿದ್ರು. ನಂತರ ಇದನ್ನು ಯತಿ ಎಂದು ಕರೆಯಲಾಯಿತು. ಹಿಮಾಲಯದಲ್ಲಿ ದೊಡ್ಡ ಅಸಾಮಾನ್ಯ ಹೆಜ್ಜೆಗುರುತುಗಳು ಕಂಡುಬಂದಿರುವುದು ಯತಿಯ ಅಸ್ತಿತ್ವಕ್ಕೆ ಪ್ರಮುಖ ಪುರಾವೆಗಳಲ್ಲಿ ಒಂದಾಗಿದೆ. ಕೆಲವು ಅಸ್ಪಷ್ಟ ಫೋಟೋಗಳು, ಮುಖ್ಯವಾಗಿ ಎರಿಕ್ ಶಿಫ್ಟನ್ 1951ರಲ್ಲಿ ತೆಗೆದ ಪ್ರಸಿದ್ಧ ಹೆಜ್ಜೆಗುರುತಿನ ಫೋಟೋ ಹೆಚ್ಚಿನ ಚರ್ಚೆಗೆ ಕಾರಣವಾಯಿತು. ಇನ್ನು ಯತಿಗೆ ಸಂಬಂಧಿಸಿದ ಕೂದಲು, ಮೂಳೆ ಅಥವಾ ಇತರ ಜೈವಿಕ ಮಾದರಿಗಳು ಕಂಡುಬಂದಿವೆ ಎಂದು ಹೇಳಲಾದರೂ ವೈಜ್ಞಾನಿಕ ಪರೀಕ್ಷೆಗಳಲ್ಲಿ ಅವು ಸಾಮಾನ್ಯವಾಗಿ ಕರಡಿ ಅಥವಾ ಇತರ ಪ್ರಾಣಿಗಳದ್ದಿರಬಹುದು ಎಂದು ಹೇಳಲಾಗುತ್ತೆ. ವೈಜ್ಞಾನಿಕ ಸಮುದಾಯವು ಯತಿಯ ಅಸ್ತಿತ್ವಕ್ಕೆ ದೃಢವಾದ ಪುರಾವೆಗಳನ್ನು ಕಂಡುಕೊಂಡಿಲ್ಲ. ಹೆಚ್ಚಿನ ಯತಿ ದರ್ಶನವನ್ನು ಹಿಮಾಲಯನ್ ಕರಡಿಗಳು, ಹಿಮ ಚಿರತೆಗಳು ಅಥವಾ ಮಾನವನ ತಪ್ಪು ಗ್ರಹಿಕೆಗಳೇ ಕಾರಣ ಎಂದು ವಿವರಿಸಲಾಗಿದೆ. ಆದರೂ ಗೂಢ ಪ್ರಾಣಿಶಾಸ್ತ್ರಜ್ಞರು ಯತಿಯನ್ನು ಅಜ್ಞಾತ ಪ್ರೈಮೇಟ್ ಅಥವಾ ಕರಡಿ ಪ್ರಭೇದವಾಗಿರಬಹುದು ಎಂದು ಊಹಿಸುತ್ತಾರೆ. ಯತಿಯ ಕಥೆಯು ಸಾಹಸ, ರಹಸ್ಯ ಮತ್ತು ಅನ್ವೇಷಣೆಯ ಮಾನವ ಬಯಕೆಯ ಸಂಕೇತವಾಗಿದೆ. ವೈಜ್ಞಾನಿಕ ಪುರಾವೆಗಳ ಕೊರತೆಯ ಹೊರತಾಗಿಯೂ ಹಿಮಮಾನವ ಯತಿಯ ಬಗೆಗಿನ ಆಕರ್ಷಣೆ ಮತ್ತು ಚರ್ಚೆ ಇಂದಿಗೂ ಮುಂದುವರೆದಿದೆ. ಇನ್ನು ಯತಿ ಕುರಿತಾದ ದಂತಕಥೆಗಳು ಹಿಮಾಲಯದಲ್ಲಿ, ವಿಶೇಷವಾಗಿ ನೇಪಾಳ್, ಟಿಬೆಟ್ ಮತ್ತು ಭೂತಾನ್ಗಳಲ್ಲಿ ಸಾವಿರಾರು ವರ್ಷಗಳಿಂದಲೂ ಪ್ರಚಲಿತದಲ್ಲಿವೆ. ಸ್ಥಳೀಯ ಜನರು ಇದನ್ನು ಯತಿ ಅಥವಾ ಮೆಹತೆಕ್ ಎಂದು ಕರೀತಾರೆ ಮತ್ತು ಇದು ಅವರ ಸಂಸ್ಕೃತಿ, ಇತಿಹಾಸ ಮತ್ತು ಜಾನಪದ ಕಥೆಗಳ ಒಂದು ಅವಿಭಾಜ್ಯ ಅಂಗವಾಗಿದೆ. ಹಿಮಾಲಯದ ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವ ಸಮುದಾಯದವರು ಯತಿಯನ್ನು ಬೃಹತ್ ಮಾನವ ರೀತಿಯ ಜೀವಿ ಎಂದು ವಿವರಿಸುತ್ತಾರೆ. ಇದು ದಟ್ಟವಾದ ಕೂದಲು ಮತ್ತು ದೊಡ್ಡ ಹೆಜ್ಜೆಗಳನ್ನು ಹೊಂದಿದೆ. ಅವರ ಜಾನಪದ ಕಥೆಗಳಲ್ಲಿ ಯತಿಯನ್ನು ಕೆಲವೊಮ್ಮೆ ಅಪಾಯಕಾರಿ ಮತ್ತು ಕಾಡಿನಲ್ಲಿ ಅಲೆದಾಡುವ ಅಂದರೆ ಹಿಮಾಲಯದಲ್ಲಿ ಅಲೆದಾಡುವ ಪ್ರಾಣಿಯಾಗಿ ಚಿತ್ರಿಸಲಾಗಿದೆ.
ಆದರೆ ಕೆಲವೊಮ್ಮೆ ಇದು ಕಾಡಿನ ರಕ್ಷಕ ಅಥವಾ ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕವಾಗಿಯೂ ಕಾಣುತ್ತೆ. ಯತಿಯ ದಂತಕಥೆಗಳು ಈ ಪ್ರದೇಶದ ಜೀವನ ಶೈಲಿ ಮತ್ತು ಭೌಗೋಳಿಕ ಪರಿಸರವನ್ನು ಪ್ರತಿಬಿಂಬಿಸುತ್ತವೆ. ಹಿಮಾಲಯದ ದುರ್ಗಮ ಹಾದಿಗಳಲ್ಲಿ, ಕಡಿದಾದ ಪರ್ವತಗಳಲ್ಲಿ ಮತ್ತು ದಟ್ಟವಾದ ಕಾಡುಗಳಲ್ಲಿ ವಾಸಿಸುವ ಜನಕ್ಕೆ ಅಜ್ಞಾತ ಮತ್ತು ನಿಗೂಢತೆಯು ಅವರ ದೈನಂದಿನ ಜೀವನದ ಭಾಗವಾಗಿದೆ. ಯತಿಯ ಕಥೆಗಳು ಪ್ರಕೃತಿಯ ಬಗ್ಗೆ ಅವರ ಭಯ ಮತ್ತು ಗೌರವ ಎರಡನ್ನ ಸೂಚಿಸುತ್ತವೆ. ಇನ್ನು ಟಿಬೆಟ್ ಮತ್ತು ನೇಪಾಳದ ಕೆಲವು ಪ್ರದೇಶಗಳಲ್ಲಿ ಯತಿಯ ದಂತಕಥೆಗಳು ಬೌದ್ಧ ಧರ್ಮದೊಂದಿಗೆ ಬೆಸೆದುಕೊಂಡಿವೆ. ಕೆಲವು ಬೌದ್ಧ ಮಠಗಳಲ್ಲಿ ಯತಿಗೆ ಸಂಬಂಧಿಸಿದ ಕಲಾಕೃತಿಗಳು ಮತ್ತು ಅವಶೇಷಗಳಿವೆ ಎಂದು ನಂಬಲಾಗಿದೆ. ಎಕ್ಸಾಂಪಲ್ಗೆ ಕುಮ್ಜುಂಗ್ ಮಠದಲ್ಲಿ ಯತಿಯ ತಲೆಬುರುಡೆ ಇದೆ ಎಂದು ಹೇಳಲಾಗುತ್ತೆ. ಇದು ವೈಜ್ಞಾನಿಕವಾಗಿ ಒಂದು ಪ್ರಾಣಿಯ ತಲೆಬುರುಡೆ ಎಂದು ಸಾಬೀತಾಗಿದೆ. ಈ ನಂಬಿಕೆಗಳು ಯತಿಯನ್ನು ಕೇವಲ ಒಂದು ಪ್ರಾಣಿಯಾಗಿ ನೋಡದೆ ಅದನ್ನು ಆಧ್ಯಾತ್ಮಿಕ ಮತ್ತು ಪೌರಾಣಿಕ ಮಹತ್ವದೊಂದಿಗೆ ಜೋಡಿಸುತ್ತವೆ. ಅಬೋಮಿನಬೆಲ್ ಸ್ನೋಮ್ಯಾನ್ ಎಂಬ ಯತಿಯ ಕಲ್ಪನೆಯು ಪ್ರಪಂಚದಾದ್ಯಂತ ಪ್ರಚಾರವನ್ನ ಪಡೆಯಿತು. ಈ ಪ್ರಚಾರವು ಸ್ಥಳೀಯ ಕಥೆಗಳಿಗೆ ಹೊಸ ಆಯಾಮವನ್ನ ನೀಡಿತು ಮತ್ತು ಯತಿಯನ್ನು ಕಾಣೆಯಾದ ಕೊಂಡಿ ಅಥವಾ ಬಿಗ್ ಫೋರ್ಟ್ನಂತಹ ಇತರ ನಿಗೂಢ ಜೀವಿಗಳೊಂದಿಗೆ ಹೋಲಿಸಲು ಕಾರಣವಾಯಿತು. ಯತಿಯನ್ನು ಸಾಮಾನ್ಯವಾಗಿ ಮಂಗ ಮಾನವನಂತಹ ಸ್ವರೂಪದಲ್ಲಿ ದಟ್ಟವಾದ ಕೂದಲುಗಳುಳ್ಳ ಬೃಹತ್ ಗಾತ್ರದ ಪ್ರಾಣಿಯಾಗಿ ವಿವರಿಸಲಾಗುತ್ತೆ. ಇನ್ನು ಯತಿಯನ್ನು ಸಾಮಾನ್ಯವಾಗಿ ನಿಡಿದಾದ ದೇಹದ, ನೇರವಾಗಿ ನಿಂತು ನಡೆಯಬಲ್ಲ ಜೀವಿಯಾಗಿ ಚಿತ್ರಿಸಲಾಗುತ್ತೆ. ಇದು ಮಾನವ ಮತ್ತು ದೊಡ್ಡ ಮಂಗಗಳ ಮಿಶ್ರಣದಂತಹ ಅಂದರೆ ಗೋರಿಲ್ಲಾಗಳ ರೀತಿ ಕಾಣುವಂತಹ ಸ್ವರೂಪವನ್ನ ಹೊಂದಿದೆ ಎಂದು ಹೇಳಲಾಗುತ್ತೆ. ಇಡೀ ದೇಹವು ದಟ್ಟವಾದ ಮತ್ತು ಕರಡಿ ಅಥವಾ ದೊಡ್ಡ ಮಂಗಗಳಂತಹ ಕೂದಲಿನಿಂದ ಆವೃತವಾಗಿದೆ ಎಂದು ವಿವರಿಸಲಾಗಿದೆ. ಇದು ಹಿಮಾಲಯದ ತೀವ್ರ ಚಳಿಯಿಂದ ರಕ್ಷಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಎಂದು ನಂಬಲಾಗಿದೆ. ಇನ್ನು ಯತಿಯು ಸಾಮಾನ್ಯ ಮನುಷ್ಯರಿಗಿಂತ ದೊಡ್ಡದಾಗಿರುತ್ತದೆ. ಸುಮಾರು 6 ರಿಂದ 10 ಅಡಿ ಎತ್ತರವಿರಬಹುದು ಎಂದು ಹೇಳಲಾಗುತ್ತೆ. ಇದರ ತೂಕವು ಹೆಚ್ಚಿರೋದ್ರಿಂದ ಬೃಹತ್ ಹೆಜ್ಜೆಗುರುತುಗಳು ಬೀಳುತ್ತವೆ ಎಂದು ಹೇಳಲಾಗುತ್ತೆ. ಇನ್ನು ಯತಿಯನ್ನು ಸಾಮಾನ್ಯವಾಗಿ ದೊಡ್ಡ ಮತ್ತು ಅಗಲವಾದ ಪಾದಗಳನ್ನು ಹೊಂದಿರುವ ಜೀವಿ ಎಂದು ವಿವರಿಸಲಾಗುತ್ತೆ. ಇದು ಹಿಮಾವೃತ ಮತ್ತು ಕಡಿದಾದ ಪ್ರದೇಶಗಳಲ್ಲಿ ನಡೆಯಲು ಅನುಕೂಲಕರವಾಗಿದೆ. ಇದೇ ಕಾರಣಕ್ಕೆ ಇದರ ಹೆಜ್ಜೆಗುರುತುಗಳು ಇಷ್ಟು ಪ್ರಸಿದ್ಧವಾಗಿದೆ ಎಂದು ನಂಬಲಾಗಿದೆ. ಇನ್ನು ಕೆಲವರು ಯತಿಯು ಮನುಷ್ಯರಿಂದ ದೂರವಿರುವ ಏಕಾಂತ ಪ್ರಿಯ ಮತ್ತು ಅಂಜುಬುರುಕ ಸ್ವಭಾವವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಇದೇ ಕಾರಣಕ್ಕೆ ಇದನ್ನು ನೋಡುವುದು ಕಷ್ಟ ಎಂದು ಹೇಳಲಾಗುತ್ತೆ. ಈ ವಿವರಣೆಗಳು ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಯತಿಯ ಬಗ್ಗೆ ಕೇಳಿಬರುವ ಕಥೆಗಳಾಗಿವೆ. ಈ ಗುಣಲಕ್ಷಣಗಳು ಹೆಚ್ಚಾಗಿ ಸ್ಥಳೀಯ ಜಾನಪದ ಕಥೆಗಳು ಮತ್ತು ಕಂಡವರ ಅನುಭವಗಳ ಆಧಾರದ ಮೇಲೆ ರೂಪುಗೊಂಡಿವೆ. ಆದರೂ ವಿಜ್ಞಾನಿಗಳು ಈ ವಿವರಣೆಯನ್ನ ದೃಢಪಡಿಸಲು ಯಾವುದೇ ವೈಜ್ಞಾನಿಕ ಪುರಾವೆಗಳು ಕಂಡುಹಿಡಿದಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.